ಅಲ್ಲಿ 3 ದಿನ ಕಲೆಕ್ಷನ್ ಮಾಡಿದ್ರು ಎಲ್ಲ ನನ್ನ ಮಕ್ಕಳು ಅವರೆಲ್ಲರೂ ಕಲೆಕ್ಷನ್ ಮಾಡಿಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಯಾವಾಗಲೂ ನನಗೆ ಹೇಳುವಗಳು. ಮೊನ್ನೆ ಸೋಮವಾರ ದಿನ ಹೋಗ್ಬೇಕಾದ್ರೆ 12 ಗಂಟೆ ಆಗಿತ್ತೇನು, 11-11:30 ಆಗಿತ್ತು. ನನಗೆ ಹೇಳಾರ್ದಂಗೆ ಊರಿಗೆ ಹೋದ್ರು. ಆಮೇಲೆ ನನಗೆ ಗೊತ್ತಾಗಿರೋದು ಅಮಾವಾಸ್ಯೆ ದಿನ ಬೆಳಿಗ್ಗೆ 1:30ಗೆ ಗೊತ್ತಾಯಿತು. ಫೀಲಿಂಗ್ ಸ್ಟೇಟಸ್ಗಳೆಲ್ಲ ತುಂಬ ಇಟ್ಟಿದ್ದೆ. ನಾನು ನನ್ನ ಮಗಳು ಕೀರ್ತಿಗೆ, 2ನೇ ಮಗಳಿಗಳು, ಕೇಳಿದೆ ಏನಕ್ಕೆ ಹಂಗೆಲ್ಲ ಇಟ್ಟಿದ್ದಾಳೆ ಅಂತಂದು ಕೇಳಿದಾಗ ಇಲ್ಲ ಮಮ್ಮಿ ಅವ್ರ ಗಂಡ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ ಅಂತಂದು ಹೇಳಿದರು. ಅವ್ರು ಯಾವಾಗಲೂ ಇವಾಗ ಒಂದು 6-7 ವರ್ಷದಿಂದ ನೋಡ್ತಾ ಇದ್ದೀವಿ. ಕಾಮನ್ ಬಿಡು ಅಂತ ಸುಮ್ಮನೆ ಆದ್ವಿ. ಯಾಕಂದರೆ ಫಸ್ಟ್ ಟೈಮ್ ಜಗಳ ಆಡಿದಾಗ ಹಂಪಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ, ಅಲ್ಲಿಂದ ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ, ಎಲ್ಲರೂ ಮುಗೀತು. ಮತ್ತು ಊರಲ್ಲಿ ಅವರು ಹೊಸ ಮಲ್ಪನಗುಡಿಯಲ್ಲಿ ಪಂಚಾಯತಿ ಮಾಡಿದ್ವಿ. ಇಲ್ಲ ನನ್ನ ಮಗಳ ತಂಟೆಗೆ ಬರಲ್ಲ, ಇನ್ನೊಂದು ಸತಿ ನನ್ನ ಮಗನೇ ನಿಮ್ಮ ತಂಟೆಗೆ ಬರಲಾರ್ದಂಗೆ ನಾವು ನೋಡ್ಕೊತೀವಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದರು. ಅದ್ರ ಮುಖಾಂತರ ನಾವು ಸುಮ್ಮನೆ ಆದ್ವಿ. ಸುಮ್ಮನೆ ಆದಮೇಲೆ ಇವಾಗ ಮತ್ತೆ 1 ವರ್ಷದಿಂದ ಅವಳಿಗೆ ತುಂಬ ಟಾರ್ಚರ್ ಆಗಿದೆ. ನನ್ನ ಹತ್ರ ಹೇಳೇ ಇಲ್ಲ. ಹೇಳಿದ್ರೆ ನಾನು ಏನೋ ಒಂದು ಮಾತಾಡ್ತಾ ಇದ್ದೆ. ನಿನ್ನೆ ಮಧ್ಯಾಹ್ನ 1:30ಯಿಂದ ಇವಳು ಹೇಳಿದ್ದು ನನಗೆ, ಮಮ್ಮಿ ಸುಹಾಸಿನಿ ಬರ್ತಾಳೆ ಅಂತ. ಇವಾಗ ಸರಿ ಮಗ ಬರಲಿ ಬಿಡು, ಏನೋ ಫೀಲಿಂಗಲ್ಲಿದ್ದಾಳೆ, ಬರಲಿ. ನಾನು ಫೋನ್ ಮಾಡಲಿಲ್ಲ. ಯಾಕಂದ್ರೆ ಅವಳು ನಾನು ಫೋನ್ ಮಾಡಿದಾಗಲ್ಲ, ಗುರು ನಾನು ಏನಾದ್ರು ಸ್ಟೇಟಸ್ ಇಡಲಿ ಏನಾರು ಇರಲಿ ನನಗೆ ಬೈತಾಯಿಲ್ಲ ಗುರು ಅಂತ ನನಗೆ ಸುಮಾರು ಸತಿ ಅಂದ್ಲು. ನಿನ್ನೆ ನನಗೆ 4 ಗಂಟೆ ಸುಮಾರು ಹೊತ್ತಿಗೆ ಸುಹಾಸಿನಿ ಫೋನ್ ಎತ್ತಾ ಇಲ್ಲ ಅಂತ ಅವ್ರ ಅಕ್ಕವರೆಲ್ಲ ಫೋನ್ ಮಾಡಿದ್ದಾರೆ ಅಂತ ಹೇಳಿದಾಗ ಮಲ್ಕೊಂಡಿದ್ದೆ, ಇದೇ ಸೀರೆಯಲ್ಲಿ ಮಲ್ಕೊಂಡಿದ್ದೆ. ಫಸ್ಟ್ ಹೋಗೋಣ ಅಂತೇಳಿ ಒಂದು ಕಾರ್ ಮಾಡಿಕೊಂಡು ಬಂದ್ವಿ. ಬೈಲದಗಿರಿ ಹತ್ರ ಬರ್ಬೇಕಾರೆ ಅವ್ರ ತಮ್ಮ ವಿಜಿ ಅಕ್ಕ ಸುಹಾಸಿನಿ ಇಲ್ಲಕ್ಕ ಇಬ್ಬರು ಹಿಂಗಾಗಿದ್ದಾರೆ ಅಂತ ಹೇಳಿದಾಗ ನಾವೇನು ಮಾತಾಡಬೇಕು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸುಮಾರು 6 ವರ್ಷದಿಂದ ಗಲಾಟೆ ಆಗ್ತಾನೆ ಇತ್ತು. ಎಷ್ಟೋ ಸತಿ ಬಗೆಹರಿಸಿದ್ದೀವಿ. ಅಂದರೆ ಈ ಸತಿ ಮಾತ್ರ ಈ ಥರ ಆಗಿರೋದು ನಮಗೆ ತುಂಬ ದುಃಖವಾದಂಥ ವಿಚಾರ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವಳು ಹಾಸ್ಪಿಟಲ್ ಏನಾದರೂ ಆಗಿದ್ರೆ ನಾವು ಹೋಗಿ ಬಗೆಹರಿಸ್ತಿದ್ವಿ. ನಾವು ಹಾಸ್ಪಿಟಲ್ ಇದ್ದೀವಿ, ಅವ್ರು ಬಳ್ಳಾರಿಯಲ್ಲಿ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಇವಾಗ ನನ್ನ ಹತ್ರ ಬಂದಾಗಿಂದ ಮಂಗಳವಾರ ದಿನ ತಪ್ಪದೇ ಪೂಜೆ ಮಾಡಲಿಕ್ಕೆ ಬಳ್ಳಾರಿಗೆ ಬರ್ತಾಯಿದ್ಲು. ಫಸ್ಟಿಗೆ ಒಂದು ಮೇದರೋಣಿಯಲ್ಲಿ ಬಾಡಿಗೆ ಇದ್ಲು, ಅಲ್ಲಿ ಕೂಡ ಅದೊಂದು ಮನೆ ಬಂದಿದ್ದು. ಈ ಮನೆ ಎಲ್ಲಿದೆ ಅಂತಲೂ ಗೊತ್ತಿದ್ದಿಲ್ಲ ನನಗೆ. ನಿನ್ನೆ ನೈಟು ನಾನು ನೋಡಿರೋದು. ಅವಳು ಹೋಗಿ ಹಿಂಗೆ ಮಲ್ಕೊಂಡಿದ್ದಾಳೆ. ಅಂದರೆ ಅವಳು ಸಾಮಾನ್ಯವಾಗಿ ಸಾಯೋಳಂತೂ ಅಲ್ಲ, ಅವನೇ ಏನೋ ಮಾಡಿಬಿಟ್ಟು ಅವಳಿಗೆ ಮಾಡಿರೋದು. ಇದು ಮಾತ್ರ ನಿಜ. ಯಾಕಂದರೆ ಎಷ್ಟೇ ಜನ ಬರಲಿ ನನ್ನ ಹತ್ರ ಯಾರಾದರೂ ಜಗಳಕ್ಕೆ ಬಂದರೆ, ಗುರು ನಾನಿದ್ದೀನಿ ಗುರು ಅಂತಂದೇಳಿ ಮುಂದೆ ನಿಂದಿರ್ತಿದ್ಲು. ಇವತ್ತು ಅವಳಿಗೆ ಆಗಿದೆ ಅಂದರೆ ಅವನಿಗೇನೋ ಮಾಡಿದ್ದಾನೆ ಅಂತ ನನಗೆ ಇದು ಇದೆ. ಅವನು ಆಟೋ ಹೊಡಿತಾ ಇದ್ದ. ಅವರು ಹೊಲ ಮನೆ ಇದೆ ಅಂತ ನಾವಂತೂ ನೋಡಿಲ್ಲ, ಮನೆ ಮಾತ್ರ ನೋಡಿದ್ದೀವಿ. ಅವರಮ್ಮ ಒಬ್ಬ ಹೊಸ ಮಲ್ಪನಗುಡಿ ನಮ್ಮ ತೃತೀಯಲಿಂಗಿಗಳಲ್ಲಿ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡಿ ನಮ್ಮ ತಲೆ ಬ್ರೈನ್ ವಾಶ್ ಮಾಡ್ತಾರೆ. ನಾನು ನಿನ್ನ ಜೊತೆಲಿ ಇರ್ತೀನಿ ಸಾಯೋವರೆಗೂ ಅಂಥೇಳಿ ಬ್ರೈನ್ ವಾಶ್ ಮಾಡಿಬಿಟ್ಟು ಅವ್ರ ಜೊತೆಲೇ ಇರ್ತಾರೆ. ಜೊತೆಲೇ ಇದ್ಬಿಟ್ಟು ಅವ್ರು ತಿನ್ನೋವರೆಗೂ ತಿಂದು ಅವ್ರ ಫ್ಯಾಮ್ಲಿಗೆ ಹಣ ತೊಗೊತಾರೆ, ಎಲ್ಲ ತೊಗೊತಾರೆ. ಅವನಿಗೆ ಆಟೋನು ಅವಳೇ ಕೊಡಿಸಿರೋದು. ಅವ್ರ ಫ್ಯಾಮ್ಲಿಗೆಲ್ಲರಿಗೆ ಗೊತ್ತು. ಅವ್ರ ಫ್ಯಾಮ್ಲಿಗೆ ಎಷ್ಟೋ ಸತಿ ಹೇಳಿದ್ದೀನಿ ನಾನು, ಇಲ್ಲಮ್ಮ ಈ ಥರ ಜಗಳ ಆಗ್ತಾಯಿದೆ, ಕರ್ಕೊಂಡು ಹೋಗ್ರಿ, ಅವ್ನಿಗೇನೋ ಒಂದು ಮದುವೆ ಮಾಡಿರಿ ಅಂತಂದರೆ ಅವನು ಇಷ್ಟರಲ್ಲೇ ಒಂದು ಹುಡುಗಿ ಜೊತೆಲಿ ಮದುವೆ ಇತ್ತು. ಆ ಮದುವೆ ಸಲುವಾಗಿ ಏನಾದರೂ ಆ ಥರ ಮಾಡಿದಾನೋ ಗೊತ್ತಿಲ್ಲ. ಅವಳಿಗೆ ಮಾಡಿಬಿಟ್ಟು ಇವ್ರು ಏನಾದರೂ ಮಾಡ್ತಾರೆ ಅಂತೇಳಿ ಅವನೇನಾದರೂ ಮಾಡ್ಕೊಂಡಿದ್ದಾನೆ ಅಂತ ನಮಗಂತೂ ಕಣ್ಣಾರ ನೋಡಿಲ್ಲ. ಆ ದೇವ್ರಿಗೆ ಗೊತ್ತು, ಅವಳು ಸತ್ತಿರೋಳಿಗೆ ಗೊತ್ತು. ನನ್ನ ಹೆಸರು ಲಕ್ಷ್ಮಿ, ವಿಜಯನಗರ ಜಿಲ್ಲೆ ಹೊಸಪೇಟೆ ಸಮುದಾಯದ ಅಧ್ಯಕ್ಷ. ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದ್ದೀವಿ. ನಾನು ಫೋನ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಮತ್ತು ಪೊಲೀಸವ್ರಿಗೆ ನಂಬರ್ ಕೊಟ್ಟಿದ್ದೀನಿ. ಸರ್ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ, ನೀವಾದರೂ ಫೋನ್ ಮಾಡಿರಿ ಅಂತೇಳಿ ಪೊಲೀಸವ್ರಿಗೆ ನಂಬರ್ ಕೊಟ್ಟಿದ್ದೀನಿ. ಅವ್ರ ಪೇರೆಂಟ್ಸ್ಗೆ ನಿನ್ನೆ ನೈಟ್ 9:26ಕ್ಕೆ ಫೋನ್ ಮಾಡಿದ್ದೀನಿ. ಅವ್ರ ಚಿಕ್ಕಪ್ಪನಿಗೆ, ಅವ್ರ ಅಪ್ಪನಿಗೆ, ಮನೆ ಪಕ್ಕದಲ್ಲಿರೋರಿಗೆ ಫೋನ್ ಮಾಡಿದ್ದೀನಿ. ಯಾರು ಇದುವರೆಗೆ ಬಂದಿಲ್ಲ.
ಅಲ್ಲಮ್ಮ, ಈಗ ಉಳಿಕೆಯಾದವರು ಕೂಡ ಯಾರ್ಯಾರ ಜೊತೆ ರಿಲೇಷನ್ಗಳು ಇಟ್ಕೊಂಡಾರೆ ಅವ್ರಿಗೆಲ್ಲ ಏನನ್ನ ಹೇಳ್ತಾ ಇದೆಯಾ? ಬರೀ ಹಿಂಗೆ ಅವ್ರದ್ದೆಲ್ಲ ನೋಡ್ಕೊಂಡು ತಾಯಿ ಅಂತ ತಾಯಿ ಸ್ಥಾನದಾಗ ನಿಂತು ಇವ್ರಿಗೆಲ್ಲ ಹೇಳ್ಬೇಕಲ್ಲ, ಇಂಥವೆಲ್ಲ ರಿಲೇಷನ್ಶಿಪ್ ಮಾಡ್ಕೋಬೇಡ್ರಿ ಅಂತ. ಬೇರೆ ನಿಮ್ಮ ಸಮುದಾಯಕ್ಕೂ ಸಂದೇಶ ನಮ್ಮ ಸಮುದಾಯಕ್ಕೆ ನಾನೇನ್ ಸಂದೇಶ ಕೊಡ್ತಾ ಇದ್ದೀನಿ ಅಂದ್ರೆ, ಗಂಡ ಅನ್ನೋ ಪದ ಬಿಟ್ಬಿಡ್ರಿ. ನಮ್ಮ ಹೊಟ್ಟೆಪಾಡಿಗೋಸ್ಕರ ನಾವು ಆಗಿದ್ದೀವಿ. ನಮ್ಮ ತಂದೆ ತಾಯಿ ಸಲುವಾಗಿ, ನಮ್ಮ ಅಕ್ಕ ತಂಗಿ ಸಲುವಾಗಿ ಬಾಳ್ರಿ. ಯಾಕಂದ್ರೆ ಗಂಡ ಅನ್ನೋನು ಇವತ್ತಿರ್ತಾನೆ, ನನ್ನ ಹತ್ರ ತಿಂತಾನೆ, ಹೋಗ್ಬಿಡ್ತಾನೆ. ಆಮೇಲೆ ಗಂಡ ಇರೋನೇನು ಎಲ್ಲಿವರೆಗೆ ತನಕ ಇರ್ತಾನೆ, ಅವನಂತ ಅವಳ ಹತ್ರ ಸಿನ್ಸಿಯರ್ ಆಗಿದ್ದು ಏನು ಮಾಡಿದ್ದು, ಅವನು ಸತ್ತೋಗಿದ್ದಾನೆ. ಇವತ್ತು ಮೊನ್ನೆ ಇದೇ 23 ದಿವಸದ ಹಿಂದ್ಗಡೆ ಒಂದು ಹುಡುಗಿದಾಯಿತು. ಅವತ್ತು ಯಾರು ಧ್ವನಿ ಎತ್ತಲಿಲ್ಲ. ಇವತ್ತು ನನ್ನ ಮಗಳಿಂದ, ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹೊಸಪೇಟೆ ಜಿಲ್ಲೆಯಿಂದ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ನಮ್ಮ ಮಂಗಳಮುಖಿಯರಿಗೆ ಗಂಡು ಮಕ್ಕಳು ಅನ್ನೋರು ಯಾರು ಜೊತೆ ಆಗಿಬಿಡ್ರಿ ದಯವಿಟ್ಟು. ನಿನಗೆ ನಾಲೆಡ್ಜ್ ಇದ್ದಂಗೆ ಎಷ್ಟು ಜನಕ್ಕೆ ಇವಾಗ ಈ ಥರ ರಿಲೇಷನ್ಶಿಪ್ ಐತೆ? ಸುಮಾರು ಜನಕ್ಕಿದೆ ಸರ್. ನನಗೂ ಇತ್ತು ಸರ್, ನನಗೂ ಇತ್ತು. ನಾನು ಬಿಟ್ಬಿಟ್ಟು ಇವಾಗ 8 ವರ್ಷ ಆಯಿತು. ನಾನು ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿದ್ದೀನಿ. ಓಕೆ. ನಮಸ್ಕಾರ.